50 ಸಿನಿಮಾದವರೆಗೂ ಡೈರೆಕ್ಷನ್ ಮಾಡಿದೆ. ಆಮೇಲೆ ನನ್ನ 50ನೇ ಸಿನಿಮಾ ಒಂದು ಇದು ಬಂತು, ಒಂದು ದೊಡ್ಡ ಪಿಕ್ಚರೇನೆ, ರಾಮ ಅದು ಕುಮಾರ ರಾಮ. ಸೊ ಅದನ್ನು ಶಿವಣ್ಣ ಅವರು ಇಲ್ಲೊಂದು ಸ್ವಾರಸ್ಯವಾದ ಒಂದು ಇನ್ಸಿಡೆಂಟ್ ಇದೆ. ಹುಣಸೂರು ಕೃಷ್ಣಮೂರ್ತಿಗಳು ನಿರ್ದೇಶನ ಮಾಡಬೇಕು ಅಂತ ನಿಗದಿಯಾಗಿ ಸ್ಕ್ರಿಪ್ಟ್ ಎಲ್ಲ ಹುಣಸೂರು ಅವರು ಬರೆದಿದ್ರು. ಬರೆದು ಅದನ್ನ ಮಾಡಬೇಕು ಅಂತ ಇದ್ದು, ಆಮೇಲೆ KCN ಗೌಡರು ಅದನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಇತ್ತು. ಅದೇ ಥರ ಡೈರೆಕ್ಷನ್ ಮಾಡಿಕೊಂಡು ಒಂದು 50 ಸಿನಿಮಾದವರೆಗೂ ಡೈರೆಕ್ಷನ್ ಮಾಡಿದೆ. ಆಮೇಲೆ ನನ್ನ 50ನೇ ಸಿನಿಮಾ ಒಂದು ಇದು ಬಂತು, ಒಂದು ದೊಡ್ಡ ಪಿಕ್ಚರೇನೆ, ತುಂಬ ದೊಡ್ಡ ಪಿಕ್ಚರು, ಗಂಡುಗಲಿ ಕುಮಾರ ರಾಮ ಅಂತ. ಆ ಗಂಡುಗಲಿ ಕುಮಾರ ರಾಮ ಅದು ಚಾರಿತ್ರಿಕ ಕತೆ. ಅದು ವಿಜಯನಗರ ಅಳೆದು ಹೋದ್ಮೇಲೆ ಇರುತ್ತಲ್ಲ ಅದರ ಕತೆ ಅದು. ಅಲ್ಲಿ ಅದಕ್ಕೆ ಅದೇನು ಅಂತ ಹೇಳಿದ್ರೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡೋದು. ಆಮೇಲೆ ಆ ಪೀರಿಯಡಲ್ಲಿ ಐ ಥಿಂಕ್ ತೊಗಲಕ್ ಡೆಲ್ಲಿಲಿ ಇರ್ತಾರೆ. ಆ ತೊಗಲಕ್ಕು ಇದಕ್ಕೆ ಇವ್ರ ಮೇಲ್ಗಡೆ ಯುದ್ಧ ಮಾಡೋದು. ಸೊ ಈ ಥರದ್ದು ಒಂದು ಕತೆ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡೋ ಕತೆ. ಅದರಲ್ಲಿ ಈ ರಾಮ ಕ್ಯಾರೆಕ್ಟರ್ ಹೆಸರು ರಾಮ ಅಂತ ಕುಮಾರ ರಾಮ. ಸೊ ಅದನ್ನು ಶಿವಣ್ಣ ಅವರು ಇಲ್ಲೊಂದು ಸ್ವಾರಸ್ಯವಾದ ಒಂದು ಇನ್ಸಿಡೆಂಟ್ ಇದೆ. ಇದನ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಮೊದಲು ಬಂದಿದ್ದು ಇವರು, ನಮ್ಮ ಪಟ್ಟಾಭಿರಾಮ್ ಅಂದ್ಬಿಟ್ಟು MS ರಾಮಯ್ಯನವರ ಮಗ 4ನೇ ಮಗನೋ 5ನೇ ಮಗನೋ ಗೊತ್ತಿಲ್ಲ ನನಗೆ. ಬಟ್ ಮಕ್ಕಳು ಮೇ ಬಿ 3-4ನೇ ಮಗಳ ಪಟ್ಟಾಭಿರಾಮ್ ಅಂತ. ಅವರು ಕೊಂಚ ರಾಜ್ಕುಮಾರ್ ಫ್ಯಾಮಿಲಿಗೆ ಭಾಳ ನೆಂಟಸ್ತು ಚೆನ್ನಾಗಿತ್ತು, ಗಂಟಸ್ತು ಗಳಿಸಿ. ಅವರು ಮಾತಾಡ್ತಾ ಪ್ರೋಗ್ರಾಮ್ ಕೇಳಿದ್ರು, ಓಕೆ ಮಾಡಿ ಅಂತ ಹೇಳಿದ್ರು. ಸರಿ, ನೀವು ಶಿವಣ್ಣನ ಇಟ್ಕೊಂಡೆ ಪಿಕ್ಚರ್ ಮಾಡಿ ಅಂತ ಹೇಳಿದ್ರು. ಓಕೆ, ಶಿವಣ್ಣನ ಇಟ್ಕೊಂಡು ಆಗಲಿ, ಅದಕ್ಕೇನಂತೆ. ಅವಕ್ಕೂ ಶಿವಣ್ಣನು ಡಿಮ್ಯಾಂಡಲ್ಲಿದ್ದರು. ಯಾಕೆಂದರೆ ರಾಜ್ಕುಮಾರ್ ಅವಾಗ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದರಿಂದ ಶಿವಣ್ಣ ಮಕ್ಕಳು ಯಾವಾಗ ಪಾರ್ಟ್ ಮಾಡಕ್ಕೆ ಬಂದರು ಅವಾಗ ಅವ್ರು ಸ್ವಲ್ಪ ಹಿಂಜರಿದ್ರು. ಆಮೇಲೆ ಭಾಳ ದಿವಸದ ಮೇಲೆ ಒಂದು ಪಿಕ್ಚರ್ ಮಾಡಿದ್ದು ಶಬ್ದವೀಧಿ. ಮಕ್ಕಳುಗಳೆಲ್ಲನೂ ಇಬ್ಬರು ಮಕ್ಕಳನ್ನು ಸ್ಟಾರ್ ಆಗ್ಬಿಟ್ಟಿದ್ರು. ಸೊ ಅಂಥದ್ದು ಶಿವಣ್ಣ ನಿಜವಾಗ್ಲೂ ಡಿಮ್ಯಾಂಡಲ್ಲೂ ಇದ್ರು. ಸೊ ಶಿವಣ್ಣನ ಇಟ್ಕೊಂಡು ಮಾಡಿ ಅಂತ ಅಂದರು. ಸರಿ, ಪಾರ್ವತಮ್ಮನು ಹೂ ಅಂದರು. ಸೊ ಶಿವಣ್ಣನಿಗೆ ಕಾಲ್ ಶೀಟ್ ಕೊಟ್ಟರು ಅವರು. ಈಗ ಕತೆ ಯಾವುದು ಅಂದ್ರೆ, ಈ ಕತೆಗೆ ಗಂಡುಗಲಿ ಕುಮಾರ ರಾಮ ಅಂತ ಈ ಕತೆ ಮೊದಲನೇನೆ ಹುಣಸೂರು ಕೃಷ್ಣಮೂರ್ತಿಗಳು ನಿರ್ದೇಶನ ಮಾಡಬೇಕು ಅಂತ ನಿಗದಿಯಾಗಿ ಸ್ಕ್ರಿಪ್ಟ್ ಎಲ್ಲ ಹುಣಸೂರು ಅವರು ಬರೆದಿದ್ರು. ಬರೆದು ಅದನ್ನ ಮಾಡಬೇಕು ಅಂತ ಇದ್ದು, ಆಮೇಲೆ KCN ಗೌಡರು ಅದನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಇತ್ತು. ಆಮೇಲೆ ಕಾರಣಾಂತರದಿಂದ ಅದು ಹಂಗೇನೆ ಮುಂದೆ ಹೊರ್ಟೋಯ್ತು. ಐ ಥಿಂಕ್ KCN ಅಂತ ಕಾಣಿಸುತ್ತೆ. ಆರ್ಟಿಸ್ಟ್ ಅವತ್ತೊಂದು ದಿವಸಕ್ಕೆ ರಾಜ್ಕುಮಾರ್, ಅವತ್ತೊಂದು ದಿವಸಕ್ಕೆ ಅದು ಮಾಡಬೇಕಾಗಿದ್ದು ರಾಜ್ಕುಮಾರ್. ಹುಣಸೂರು ಕೃಷ್ಣಮೂರ್ತಿಗಳ ಸಾಹಿತ್ಯ ನಿರ್ದೇಶನ, ಪ್ರೊಡ್ಯೂಸ್ಡ್ ಬೈ KCN ಮೂವೀಸ್ ಮಾಡಬೇಕು ಅಂತ ಇತ್ತು. ಅದೇನೋ ಕಾರಣಾಂತರದಿಂದ ಅಥವಾ ಕತೆ ಓದೋ ಅಥವಾ ಸ್ಕ್ರಿಪ್ಟ್ ಇದು ಮಾಡೋ ಅದನ್ನು ಅವ್ರಿಗೆ ಸದ್ಯಕ್ಕೆ ಬೇಡ, ಮುಂದೆ ಯಾವಾಗ ನೋಡೋಣ ಅಂತ ನಿಲ್ಲಿಸ್ಬಿಟ್ರು. ಆಮೇಲೆ ಸರಿ, ಅದು ಹಂಗೆ ಆಗೋಯ್ತು. ಈಗ ಪ್ರಸ್ತುತದಲ್ಲಿ ಯಾವಾಗ ಪಟ್ಟಾಭಿರಾಮ್ಗೆ ಶಿವಣ್ಣ ಪಿಕ್ಚರ್ ಮಾಡ್ತಾರೆ, ಶಿವಣ್ಣ ಪಾರ್ಟ್ ಮಾಡ್ಬೋದು ಅಂತ ಆಗುತ್ತೋ, ಯಾವುದು ಕತೆ ಮಾಡೋದು ಅಂತ ಹೇಳಿದ್ರೆ ಅವಾಗ ಮಾತುಕತೆ, ಅವ್ರ ಡಿಸ್ಕಷನ್, ನಾನಿಲ್ಲ, ಅವ್ರ ಮಾತುಕತೆ ಡಿಸ್ಕಷನ್ ಅಲ್ಲೇ ಈ ಥರ ಹುಣಸೂರು ಮೊದಲು ಹಿಂದೆ ಬರ್ದಿದ್ದ ಕತೆ ಇದೆಯಲ್ಲ, ಸ್ಕ್ರೀನ್ ಪ್ಲೇ ಮಾಡಿರೋದು ಕುಮಾರ ರಾಮ ಅಂತ, ಅದನ್ನ ಮಾಡೋಣ ಅಂತ ಹೆಡ್ ಆಫೀಸ್, ಯಾವಾಗ ರಾಜ್ಕುಮಾರ್ ಕಾಂಪೌಂಡ್ಗೆ ನಾವೆಲ್ಲ ಆಗಿನ ಕಾಲದೆಲ್ಲ ಕರೆತಿದ್ದು ಹೆಡ್ ಆಫೀಸ್ ಅಂತ. ಯಾಕೆಂದ್ರೆ ಎಲ್ಲ ಥರದ ನಿರ್ಣಯ ಏನು ನಡೆದ್ರು ಕೂಡ ಹೆಡ್ ಆಫೀಸ್ ಅಂತಾನೆ ಕರಿತಾ ಇದ್ದು. ಹೆಡ್ ಆಫೀಸಲ್ಲಿ ಡಿಸೈಡ್ ಆಗಿದೆ ಅಂತ ಆಯ್ತು. ಸರಿ, ಅವತ್ತೊಂದು ದಿವಸಕ್ಕೆ ದೊಡ್ಡ ಡೈರೆಕ್ಟರ್ಗಳೆಲ್ಲ ಇದ್ರು. ಯಾರಿದ್ರು? ಹುಣಸೂರು ಇದ್ರು, ಆಮೇಲೆ ವಿಜಯ ರೆಡ್ಡಿ ಇದ್ರು, ಸೋಮಶೇಖರ್ ಇದ್ರು. ಅವತ್ತು ದಿವಸ ಯಾರು ಇದ್ರು ಪ್ರಚಲಿತ ಆ ಡೈರೆಕ್ಟರ್ಗಳೆಲ್ಲ ಇತ್ತು. ಸರಿ, ಯಾರನ್ನ ಇಟ್ಕೊಳ್ಳೋಣ, ಅವ್ರನ್ನ ಇಟ್ಕೊಳ್ಳೋಣ, ಇವ್ನ ಇಟ್ಕೊಳ್ಳೋಣ ಅಂತ ಹೆಡ್ ಆಫೀಸಲ್ಲಿ ಡಿಸ್ಕಷನ್ ಆಗ್ತಾ ಬಂತು. ಸೊ ಹೆಡ್ ಆಫೀಸಲ್ಲಿ ಎಲ್ಲಾನು ನೋಡಿದ್ದೇನೆ, ಯಾವುದಕ್ಕೂ ಒಪ್ಪಲಿಲ್ಲ ಯಾವುದುವೆ. ಕೊನೆಗೆ ನನಗೆ ಪಟ್ಟಾಭಿಯವರು ಪರಿಚಯ. ಯಾಕೆ ಅಂತ ಹೇಳಿದ್ರೆ, ಪಟ್ಟಾಭಿಯವರು ನನ್ನ ಕೈಲಿ ದಶಾವತಾರ ಮಾಡಿಸ್ಬೇಕು, ಸೀರಿಯಲ್ ಮಾಡಿಸ್ಬೇಕು ಅಂತ ದಶಾವತಾರದ ಸಬ್ಜೆಕ್ಟ್ ನಾನು 1 ವರ್ಷ ವರ್ಕ್ ಮಾಡಿದ್ದೆ.
ಸೊ ಆವತ್ತಿನ ದಿವಸ ಕೆಲಸಕ್ಕೆ ತುತ್ತು ಚೀಲಕ್ಕೆಲ್ಲ ಇವೆಲ್ಲ ಕಾರಣ ನನಗೆ. ಸೊ ಪ್ರತಿ ದಿವಸ ಕಾರ್ ಬರೋದು, ಕಾರ್ ಬಂದರೆ ನಾನು ಇವ್ರನ್ನ ಒಬ್ಬ ರೈಟ್ರು, ಅವರು ಮೊದಲು ತರಂಗದಲ್ಲಿದ್ದರು, ಸಂತೋಷ್ ಕುಮಾರ್ ಗುಳ್ವಾಡಿ. ಸೊ ಸಂತೋಷ್ ಕುಮಾರ್ ಗುಳ್ವಾಡಿ ಅವತ್ತೊಂದು ದಿವಸ ತರಂಗ ಅದನ್ನು ರಿಸೈನ್ ಮಾಡಿ ಬೆಂಗಳೂರಿಗೆ ಇಲ್ಲಿ ಬಂದಿದ್ದರು. ಸೊ ಅವ್ರ ಸ್ಕ್ರಿಪ್ಟ್ ಇಟ್ಕೊಂಡು ಮಾಡೋಣ, ಅವ್ರನ್ನ ವರ್ಕ್ ಮಾಡೋಣ ಅಂತ ಅನ್ಕೋತು. ಆಮೇಲೆ ಡೈರೆಕ್ಷನ್ ಅವರು ಇವರು ಅಂತ ಆದಮೇಲೆ ನಾನು ಇದು ಸೀರಿಯಲ್ ವರ್ಕ್ ಮಾಡ್ತಾ ಇದ್ನಲ್ಲ ಸ್ಕ್ರಿಪ್ಟು, ಅವಾಗ ಅವ್ರು ಹೇಳಿದ್ರು, ಈಗ ನನಗೆ ಗೊತ್ತಿರೋ ಒಬ್ಬರು ಡೈರೆಕ್ಟ್ರ್ ಇದ್ದಾರೆ, ಅದು ಅವ್ರನ್ನ ಹೇಳಲ್ಲ ನಾನು ಅಂತ. ಅದಕ್ಕೆ ಮುಂಚೆ ಇವರು ಡೈರೆಕ್ಟರ್ನ ಡಿಸ್ಕಸ್ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ದಾರೆ ಇವರು ಪಟಾಬಿ ಅವರು ಅಂತ ಗೊತ್ತಾಯ್ತು ನನಗೆ. ನಾನು ಹೇಳಿದೆ, ಒಂದು ಧೈರ್ಯವಾಗಿ ಹೇಳಿದೆ, ನಾನು ಸುಳ್ಳುಗಿళ్ళు ಹೇಳಲ್ಲ. ನಾನು ಹೇಳಿದೆ, ಸರ್ ನಾನು ಆ ಕಾಂಪೌಂಡಲ್ಲಿ ಪಿಕ್ಚರ್ ಮಾಡಿ ತುಂಬ ದಿವಸ ಆಗಿದೆ. ನಾ ಮಾಡಿದ್ದು ಮೊದಲು 2 ಪಿಕ್ಚರು, ಆಮೇಲೆ ಶಿವಣ್ಣನ ಒಂದು ಪಿಕ್ಚರ್ ಮಾಡಿದ್ದೆ, ಜಗಮೆಚ್ಚಿದ ಹುಡುಗ ಅಂತ. ಅದು ಚೆನ್ನಾಗಿ ಹೋಯ್ತು, ಅದು ಬೇರೆ ಪ್ರಶ್ನೆ, ಅದು ಗೊತ್ತಾಯ್ತು ಚೆನ್ನಾಗಿ ಹೋಗಿದ್ದು ಸರ್. ಅದಕ್ಕೋಸ್ಕರ ಆಮೇಲೆ ಆ ಪಿಕ್ಚರಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ, ಆ ಪಿಕ್ಚರ್ನ ರಾಜ್ಕುಮಾರ್ ನೋಡೋದು, ಜಗಮೆಚ್ಚಿದ ಹುಡುಗನ ನೋಡಿ, ಆ ಶಿವಣ್ಣ ಪಾರ್ಟ್ ಮಾಡಿರೋದು, ಡೈಲಾಗ್ಸ್ ಮಾತಾಡಿರೋದು, ಡೈಲಾಗ್ ಡೆಲಿವರಿ ಇವೆಲ್ಲ ಕೂಡ ಅಣ್ಣವ್ರಿಗೆ ಹಿಡಿಸ್ತು. ಅಣ್ಣವ್ರನ್ನ ನಾನು ಯಾವಾಗ ಒಂದ್ಸತಿ ನೋಡಿದಾಗ ಆವಾಗ ಹೇಳಿದ್ರು, ಭಾರ್ಗವ್ ನಿಮ್ಮ ಪಿಕ್ಚರ್ ನೋಡಿದೆ ನಾನು ಅಂತ. ಯಾವುದು ಸರ್ ಅಂತ. ಅದೇ ಶಿವಣ್ಣ ಮಾಡಿದ್ದ ಜಗಮೆಚ್ಚಿದ್ರು. ಹೌದು ಸರಿ ಸರ್ ಅಂತ. ಶಿವಣ್ಣನ ಕೈಲಿ ತುಂಬ ಚೆನ್ನಾಗಿ ಮಾಡಿಸಿದ್ದೀರಾ, ತುಂಬ ಚೆನ್ನಾಗಿ ಮಾತಾಡ್ಸಿದ್ದೀರಾ ಅಂದರು. ಆವಾಗ ನಾನು ಹೇಳಿದೆ, ಸರ್ ಅವ್ರು ಏನಾದರೂ ಕೂಡ ನಿಮ್ಮ ಮಗ ಅಲ್ವಾ ಸರ್, ಅಪ್ಪನ ಗುಣ ಎಲ್ಲೋ ಹೋಗುತ್ತೆ ಸರ್, ಅದು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇಲ್ಲ ನೀವು ಚೆನ್ನಾಗಿ ಮಾಡಿಸಿದ್ದೀರಾ, ಅದು ಕ್ರೆಡಿಟ್ ನಿಮಗೇನೆ, ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಮಾಡಿಸಿದ್ರಿ, ಚೆನ್ನಾಗಿ ಮಾಡಿದಾನೆ ಶಿವಣ್ಣ ಅಂತ ಅವತ್ತು ನನಗೆ ಹೇಳಿದ್ರು ಅವರು. ಯಾವಾಗ ಸಿಕ್ಕಿದಾಗ ಇಲ್ಲಿ ಅವ್ರು ಹೋಗ್ತಾರೆ ಅಂತ ಹೇಳಿದಾಗ, ತುಂಬ ದಿವಸ ಆಗಿದೆ ನಾನು ಡೈರೆಕ್ಷನ್ ಇವ್ರ ಹತ್ರ ಎಲ್ಲ ಮಾಡಿ ಈ ಕಾಂಪೌಂಡ್ಗೆ ಹೋಗಿ, ನಮ್ಮ ಹೆಡ್ ಆಫೀಸ್ ಕಾಂಪೌಂಡ್ಗೆ ಯಾವಾಗ ಸಿಕ್ಕಿದಾಗ ಮಾತಾಡೋದು ಅದು ಹೊರತು ಬಳೆ. ಆಮೇಲೆ ನಾನು ಹೇಳಿದೆ ಅವ್ರಿಗೆ, ನೀವು ಹೋಗ್ತಾ ಇದ್ದೀರಾ ಸರ್, ದಯವಿಟ್ಟು ನಿರ್ದೇಶಕರು ಮಾತುಕತೆ ಬಂದಾಗ ನೀವು ದಯವಿಟ್ಟು ನೀವೇ ಹೇಳಕ್ಕೆ ಹೋಗಬೇಡಿ. ಯಾಕೆಂದ್ರೆ ನಾವು ಮಾಡಿಲ್ಲ ಏನಿಲ್ಲ, ಅಕಸ್ಮಾತ್ ನೀವು ಹೇಳಿ ಅವ್ರು ಬೇಡ ಅಂತಂದರೆ ನನಗೆ ಮನಸ್ಸಿಗೆ ಬೇಜಾರಾಗುತ್ತೆ. ಆದ್ದರಿಂದ ನನ್ನ ಹೆಸರನ್ನ ನೀವು ಹೇಳಬೇಡಿ ಸರ್. ಯಾವ ಡೈರೆಕ್ಟರ್ ಆದರೂ ಹೇಳ್ತಾರ ಹೆಡ್ ಆಫೀಸಲ್ಲಿ ನಮ್ಮ ಹೆಸರು ಹೇಳಬೇಡಿ ಅಂತ. ಆ ಧೈರ್ಯ ನನಗಿತ್ತು. ಯಾಕೆಂದರೆ ಅವ್ರಿಗೆ ಬೇಕಾದರೆ ಕರೀತಾರೆ, ಇಲ್ಲದೇ ಇದ್ರೆ ಇಲ್ಲ. ನಮ್ಮ ಕೆಲಸ ಇಷ್ಟ ಆಗಬೇಕು. ಸರಿ, ಅಲ್ಲಿ ಡಿಸ್ಕಷನ್ ಎಲ್ಲ ಬಂದಾಗ ಎಲ್ಲರದ್ದು ಸ್ಕ್ವೇರ್ ಆಫ್ ಆಗೋಯ್ತು, ರೌಂಡ್ ಆಗೋಯ್ತು. ಆಮೇಲೆ ಇವ್ರು ಹೇಳಿದ್ರಂತೆ, ಸರ್ ನಮ್ಮಲ್ಲೊಬ್ಬ ಡೈರೆಕ್ಟರ್ ಇದ್ದಾರೆ, ಅವರು ಹೇಳ್ಬೋದಾ, ನಾವು ಅವ್ರ ಹೆಸರನ್ನ ಸೂಚಿಸ್ಬೋದಾ ಅಂತ ಕೇಳಿದ್ರಂತ. ಹೇಳಿ ಅಂತ ಕೇಳಿದ್ರೆ ನನ್ನ ಹೆಸರು ಹೇಳಿದ್ರು. ನನ್ನ ಹೆಸರು ಹೇಳಿದ ತಕ್ಷಣ ಪ್ರತಿಯೊಬ್ಬರು ಓಕೆ ಅಂತ ಹೇಳಿದ್ರು. ಅಯ್ಯೋ ಅವ್ರು ಬಿಡಿ, ಅವರು ಹಿಂದೆ ಎಲ್ಲ ಈ ಥರ ಜಾನಪದ ಪಿಕ್ಚರ್ ಎಲ್ಲ ಅಸೋಸಿಯೇಟಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಪರವಾಗಿಲ್ಲ, ಹುಣಸೂರವ್ರ ಗರಡಿಯಿಂದ ಬಂದವರು, ಅವ್ರು ಚೆನ್ನಾಗಿ ಮಾಡ್ತಾರೆ, ನಂಗೆ ಚೆನ್ನಾಗಿ ಗೊತ್ತು, ಅವ್ರನ್ನ ಇಟ್ಕೋಬಹುದು ಅಂದ್ಬಿಟ್ಟು ಹೆಡ್ ಆಫೀಸಲ್ಲಿ ಓಕೆ ಆಗೋಯ್ತು. ಆಮೇಲೆ ತುಂಬ ಚೆನ್ನಾಗಿ ಬಂತು, ಚೆನ್ನಾಗಿ ಮೂಡ್ ಬಂತು, ಚೆನ್ನಾಗಿ ಆಯಿತು, ಎಲ್ಲನೂ ಚೆನ್ನಾಗಿದೆ ಅಂದರು. ಫಸ್ಟ್ ಕಾಪಿ ಬಂತು, ಏನೇನು ಬೇಕೋ ಅದಕ್ಕೆಲ್ಲ ಶೂಟಿಂಗ್ಗೆ ಖರ್ಚು ಏನು ಬೇಕೋ ಅದನ್ನು ಖರ್ಚನ್ನು ನಿಭಾಯಿಸಿದ್ರು. ಬೇಕಾದ್ರೆ ಹಣ ಇರೋ ಜನ ಕೇಳಬೇಕಾ, ಪಟ್ಟಾಭಿ ಅವರು MS ರಾಮಯ್ಯನವರು ಕಂಪೌಂಡಿಂದ ಅಂತ. ಆ ಫ್ಯಾಮಿಲಿ ಎಲ್ಲ ಒಪ್ಕೊಂಡಿತ್ತು ಪಿಕ್ಚರ್ ಮಾಡೋಕ್ಕೆ. ಎಲ್ಲರೂ ಒಪ್ಕೊಂಡು ಫಸ್ಟ್ ಕಾಪಿ ನೋಡಿದ ಮೇಲೆ ಆಮೇಲೆ ಇವರು ಸೀತಾರಾಮ್ ಅವರು ನನಗೆ ಫೋನ್ ಮಾಡಿ ವಿಶ್ ಮಾಡಿದ್ರು. ಅವ್ರು ಫಸ್ಟ್ ಕಾಪಿ ನೋಡಿದ್ರ ಮೇಲೆ ಈಗ ಕೇಳಿದ್ರಂತೆ ಅವ್ರ ಬ್ರದರ್ನ, ಎಲ್ಲಿ ಡೈರೆಕ್ಟ್ರ್ ಎಲ್ಲಿ ಅಂತ. ಇಲ್ಲ ಡೈರೆಕ್ಟ್ರ್ ಇಲ್ಲ, ನೀವನ್ನ ನೋಡುವಾಗ ಯಾಕೆ ಅಂತ ಅವ್ರು ಬರಲಿಲ್ಲ ಅವರು ಅಂದರು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹೇಳ್ಬಿಡಿ, ನಮ್ಮ ಕ್ರೆಡಿಟ್ ಅವ್ರಿಗೆ ಅಂತ ಹೇಳ್ಬಿಡಿ ಅಂತ ಅವರೇ ಇಷ್ಟಪಟ್ಟರು ಅವರು. ಆಮೇಲೆ ಫಸ್ಟ್ ಕಾಪಿ ಬಂತು, PVR ಅಲ್ಲಿ ಫಸ್ಟ್ ಕಾಪಿ ಅರೇಂಜ್ ಮಾಡಿದ್ರು. ಅಲ್ಲಿ ಮಾಡಿದ್ರು. ಸೊ ಇದಾಯಿತು, ಎಲ್ಲರೂ ನೋಡಿದ್ರು. ಎಲ್ಲರೂ ನೋಡಿ ಇಂಟರ್ವಲ್ ಎಲ್ಲ ಈ ಹೆಡ್ ಆಫೀಸ್ನವ್ರಿಗೆ ಎಲ್ರಿಗೂ ಇದು ಸ್ವಲ್ಪ ಡ್ರಿಂಕ್ಸ್ ಅಂದರೆ ಕಾಫಿ, ಟೀ, ಹೊಗೆ, ಸ್ನ್ಯಾಕ್ಸು ಎಲ್ಲನೂ ಸಪ್ಲೈ ಆಯಿತು. ಎಲ್ಲ ತಿಂದರು. ಆಮೇಲೆ ಪಿಕ್ಚರ್ ಶುರು ಆಯಿತು. ಪಿಕ್ಚರ್ ಶುರು ಆಗಬೇಕು ಅಂದಾಗ, ಬಿಲೀವ್ ಇಟ್ ಆರ್ ನಾಟ್ ಎಕ್ಸಾಗ್ರೇಟಿಂಗ್, ಇವರು ಪುನೀತ್ ರಾಜ್ಕುಮಾರ್ ಓಡ್ತಾ ಇದ್ರು ಥಿಯೇಟರ್ ಒಳಗೆ. ಸರ್ ನಿಧಾನಕ್ಕೆ ಹೋಗಿ ಸರ್ ಅಂತ. ಇಂಟರ್ವಲ್ ಆದ ತಕ್ಷಣ ಶುರು ಆಗ್ಬಿಡುತ್ತೆ, ಏನು ಮಾಡ್ತೀರ ಅಂತ ನೋಡ್ಬೇಕು ನಾನು ಅಂತ ಓಡಿದ್ರು ಅವ್ರು ಒಳಗಡೆ. ಪಿಕ್ಚರ್ ನೋಡಿದ ಮೇಲೆ
ಎಲ್ರೂ ಕೂಡ ಹೊಗಳಿ 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 ನನ್ನ ಅಲ್ಲಿ ಕೂಡಿಸ್ಬಿಟ್ರು ಎಲ್ರು. ಪಾರ್ವತಮ್ಮ ಪಿಕ್ಚರ್ ನೋಡ್ಬಿಟ್ಟು ನನ್ನ ತಬ್ಕೊಂಡು ಹತ್ಬಿಟ್ರು. ಆಮೇಲೆ ಮನೆಗೆ ಬರ್ತಾ ಇರುವಾಗ, ಕಾರಲ್ಲಿ ಬರ್ತಾ ಇರುವಾಗ ರಾಘು ಇದ್ದಾರೆ, ರಾಘವೇಂದ್ರ, ಅವ್ರು ಫೋನ್ ಮಾಡಿ, ಅಂಕಲ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗಿ ನೀವು ಡೈರೆಕ್ಷನ್ ಮಾಡಿದ್ದೀರಾ, ಅದು ನೀವು ಮಾಡ್ತಿರೋದು ಆ ಸಂತೋಷಕ್ಕೆ ನಾನು ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ 2 ಬೀರ್ ಬಾಟ್ಲು ಕೊಡಿದೆ ಅಂತ ಹೇಳಿದ್ದವರು. ತುಂಬ ಸಂತೋಷ, ನೀವೆಲ್ಲ ಚೆನ್ನಾಗಿದೆ ಅಂದರೆ ಸಾಕು ಸಾಹುಕಾರ ಅಂತ. ಅವನು ಸಾಹುಕಾರ ಅಂತಾನೆ ಕರೆಯೋದು. ನಾನು ರಾಜ್ಕುಮಾರ್ನ ದೊಡ್ಡ ಸಾಹುಕಾರರು, ಬರೀ ಇವರು ಸಾಹುಕಾರನೇ. ಶಿವಣ್ಣ ಅವರು, ಶಿವಣ್ಣ ನನ್ನ ಸಾಹುಕಾರ ಅಂತ ಕರಿತಿದ್ರು, ನಾನು ಅವ್ರನ್ನ ಸಾಹುಕಾರ ಅಂತ ಕರಿತಿದ್ದು. ಯಾವಾಗ ಶೂಟಿಂಗ್ ಟೈಮಲ್ಲಿ, ಅದೇ ಟೈಮಲ್ಲಿ ಎಲ್ಲಿ ನೋಡಿದ್ರು ಅದನ್ನೇ ಕರಿತಾ ಇದ್ದದ್ದು. ಆಮೇಲೆ ಅವ್ರು ಹಂಗೆ ಹೇಳಿದ್ರು. ಸರಿ, ಪಿಕ್ಚರ್ ವ್ಯಾಪಾರ ಆಗ್ತಿದ್ರು ಪಿಕ್ಚರು. ಅದು ಹೆಂಗೋ ಏನೋ ಆಯಿತು, ಇದ್ರದ್ದು ಬ್ಯಾಂಗ್ಳೂರ್ BKT ವ್ಯಾಪಾರ ಆಗಬೇಕಾಗಿತ್ತು, ಅದೇನೋ ವ್ಯಾಪಾರ ಮಿಸ್ಫೈರ್ ಆಗೋಯ್ತು. ಮಿಸ್ಫೈರ್ ಆವತ್ತಿನ ದಿವಸಕ್ಕೆ ನಾವು 9.5 ಲಕ್ಷಕ್ಕೆ ಕೇಳಿದ್ರು BKT. ಸೊ ಅದು ಮಿಸ್ಫೈರ್ ಆಗೋಯ್ತು. ಕೊನೆಗಳಿಗೆಲ್ಲ ಅದು ಮಾಡಿ ರಿಲೀಸ್ ಮಾಡಬೇಕಾಯ್ತು. ರಿಲೀಸ್ ಮಾಡಿದ್ರೆ ಅದು ಜನಗಳಿಗೆ ಚಿತ್ರ ಹಿಡಿಸ್ಲಿಲ್ಲ. ಇರೋ ವಿಷಯ ಹೇಳಕ್ಕೆ, ಇವತ್ತೊಂದು ದಿವಸ ನಾವು ಚಿತ್ರ ಹೋಯ್ತು ಅಂತ ಹೇಳಿದ್ರೆ ನೋಡೋರೆಲ್ಲ ನನ್ನ ತರಾಟೆ ತಗೋತಾರೆ. ಚಿತ್ರ ಹಿಡಿಸ್ಲಿಲ್ಲ. ಕಷ್ಟಪಟ್ಟು ಹಂಗು ಹಿಂಗು ಮಾಡಿ 4ನೇ ವಾರ 5ನೇ ವಾರ ಕಪಾಲಿಲಿ 4ನೇ ವಾರ 5ನೇ ವಾರದವರೆಗೂ ಓಡ್ತೋ ಅಥವಾ ಓಡಿಸ್ತನೋ ಗೊತ್ತಿಲ್ಲ, ಓಡ್ತು. ಆಮೇಲೆ ಪಿಕ್ಚರ್ ತೆಗೆದಾಯ್ತು. ಪಿಕ್ಚರ್ ಅದು ಒಂದು ರೀತಿ ಹೋಗ್ಲಿಲ್ಲ. ಅದು ಹೋಗದೇ ಇದ್ದ 6 ಕೋಟಿ ಆಯ್ತು, 9 ಕೋಟಿ ಅಂತ ಹೇಳ್ತಾರೆ. ಏನು ಬರ್ದೇ ಇದ್ದ ಮೇಲೆ ಎಷ್ಟು ಕೋಟಿ ಆದ್ರೆ ಬಂದಿದ್ದ ರೀತಿಗೆ ಅದು ಎಲ್ರೂ ಹೇಳ್ತಾರೆ. ಇವರು ಪ್ರೊಡ್ಯೂಸರ್ ಅವರೆಲ್ಲ 9 ಕೋಟಿ ಆಯ್ತು ಅಂತಾರೆ. ಕೆಲವರೆಲ್ಲ ಅಷ್ಟಾಗಿರಲ್ಲ ಅಂತ ಹೇಳ್ತಾರೆ. ಬಟ್ ತುಂಬ ಚೆನ್ನಾಗಿ ಖರ್ಚು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಖರ್ಚು ಮಾಡಿದ್ದಾರೆ. ನಾನು ಏನೇನು ಕೇಳಿದರೆ ಅದೆಲ್ಲ ಕೊಟ್ಟಿದ್ದಾರೆ. ಪ್ರೊಡ್ಯೂಸರ್ ನಾನು ಏನು ಒಂದು ಕಿಂಚಿತ್ತು ಏನು ಹೇಳಕ್ ಹೋಗಲ್ಲ, ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಅವರು ತೃಪ್ತಿ ಪಟ್ಟಿದ್ದಾರೆ, ಪಿಕ್ಚರ್ ನೋಡಿ ಇಷ್ಟಪಟ್ಟಿದ್ದಾರೆ. ಯಾವಾಗ ಪಿಕ್ಚರ್ ಚೆನ್ನಾಗಿ ಹೋಗ್ತಾ ಇದೆ ಅಂದರೆ ನಮ್ಮನ್ನು ಹೊಗಳೇ ಎದ್ದೋತದ್ದ ಕೂಡಿಸ್ತಾರೆ. ಯಾವಾಗ ಚೆನ್ನಾಗಿಲ್ಲ ಅಂದಾಗ ಏನು ಮಾತೇ ಆಡೋದಿಲ್ಲ. ಸೊ ಆ ಥರ ಪಿಕ್ಚರ್ ಯಾವಾಗ ಇಲ್ಲ ಅಂದ ತಕ್ಷಣ, ಯಾವಾಗ ಹೋಗಲಿಲ್ಲ ಅಂದ ತಕ್ಷಣ ಅವ್ರು ನನ್ನ ಜೊತೆ ಕರೆಯೋತಾನೂ ಇಲ್ಲ, ಮಾತಾಡಿಸ್ತಾನೂ ಇರಲಿಲ್ಲ, ನಾನು ಹೋಗ್ತಾನೂ ಇರಲಿಲ್ಲ. ಯಾವಾಗ ಒಂದು ಪಿಕ್ಚರ್ ರಿಲೀಸ್ ಆದಾಗ 1-2 ವಾರ 3 ವಾರ ಇದ್ರ ಇಂಟರ್ವ್ಯೂ ಅದೇ ಇಂಟರ್ವ್ಯೂ ಅಂತೆಲ್ಲ ಕರೀತಾರಲ್ಲ, ಅದೆಲ್ಲ ಹೋಗಿ ಮಾತಾಡ್ತಾ ಇದ್ದೆ ಅಷ್ಟೇ ಹೊರತು. ಆಮೇಲೆ ಅವರು ನನ್ನ ಕರೆಯೋದು ಬಿಟ್ರು, ಮಾತಾಡ್ಸೋದು ಬಿಟ್ರು. ಯಾವಾಗಲೂ ಸಕ್ಸಸ್ ಇರಬೇಕು. ಸಕ್ಸಸ್ ಹ್ಯಾಸ್ ಗಾಟ್ ಮೆನಿ ಫಾದರ್ಸ್. ಹುಣಸೂರು ಅವ್ರು ಹೇಳ್ತಾ ಇದ್ರು, ಸಕ್ಸಸ್ ಹ್ಯಾಸ್ ಗಾಟ್ ಮೆನಿ ಫಾದರ್ಸ್ ವೇರ್ ಆಸ್ ಫೇಲ್ಯೂರ್ ಇಸ್ ಅನ್ ಆರ್ಫನ್. ಫೇಲ್ಯೂರ್ ಆದಾಗ ಎಲ್ಲ ಥರದ್ದು ಗೂಬೆನ ಕೂಡಿಸೋದು ಯಾರ ಮೇಲ್ಗಡೆ ಅಂದರೆ ಡೈರೆಕ್ಟರ್ ತಲೆ ಮೇಲ್ಗಡೆ. ಸೊ ಆ ಥರ ಪಿಕ್ಚರ್ ಹೋಗಲಿಲ್ಲ. ಆಮೇಲೆ ನಾನು ಯಾರು ಕರೆದ್ರು ನಾನು ಯಾರೇನು ಕೇಳ್ತಾ ಇರಲಿಲ್ಲ. ಪಿಕ್ಚರ್ ಏನು ಸರ್ ಚೆನ್ನಾಗಿ ಹೋಗ್ಲಿಲ್ಲಲ್ಲ, ಏನು ಸರ್ ಆ ಥರ ಯಾರೂ ಕೇಳಲಿಲ್ಲ. ಪಬ್ಲಿಕ್ ನನ್ನ ಯಾರೂ ಪಿಕ್ಚರ್ ಚೆನ್ನಾಗಿ ಮಾಡಿಲ್ಲ ಅಂತ ಯಾರೂ ಹೇಳ್ತಾ ಇರಲಿಲ್ಲ. ಬಟ್ ಓಡಿದ್ರೆ ತಾನೇ ಲೆಕ್ಕ. ಓಡದೆ ಇದ್ದಾಗ ಅದು ಹೋಗಲಿಲ್ಲ ಅಂತ ಅರ್ಥ. ಸೊ ಹೋಗಲಿಲ್ಲ ಅಂತ ಅರ್ಥ, ಅದು ಫೇಲ್ಯೂರ್ ಅಂತ ಅರ್ಥ. ಸೊ ಒಂದು ರೀತಿ ನನ್ನ ಜೀವಮಾನದಲ್ಲಿ ನನಗೆ ಬೇಸರ ಆಗಿದ್ದು ಏನು ಅಂತ ಹೇಳಿದ್ರೆ, ಇದನ್ನು ತುಂಬ ಇಷ್ಟಪಟ್ಟು ಆ ಸ್ಕ್ರೀನ್ ಪ್ಲೇ ಆಗಲಿ, ಆಮೇಲೆ ಟೇಕಿಂಗ್ಸ್ ಆಗಲಿ, ಶಿವಣ್ಣನ ಕೈಲಿ ಎಷ್ಟು ಚೆನ್ನಾಗಿ ಎಷ್ಟು ಅಚ್ಚುಕಟ್ಟಾಗಿ ಪಾರ್ಟ್ ಮಾಡಿಸ್ಬೋದು ಅಷ್ಟು ಅಚ್ಚುಕಟ್ಟಾಗಿ ಪಾರ್ಟ್ ಮಾಡಿಸಿದ್ವಿ. ಡಬ್ಬಿಂಗು ಅಷ್ಟೇ ಅಚ್ಚುಕಟ್ಟಾಗಿ ಅವರು ಬಂದು ಮಾಡಿದ್ರು. ಒಂದೆರಡು ಸತಿ ಮಾಡಿದಾಗ ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಇತ್ತು, ಅಪಭ್ರಂಶ ಥರ ಇತ್ತು. ಅವ್ರನ್ನ ಕರೆದು ಸರ್ ಇದು ಸರಿ ಇಲ್ಲ, ಸರ್ ಇದು ಸರಿ ಇಲ್ಲ ಅಂತ ಆ ಅಪಭ್ರಂಶ ಎಲ್ಲ ಸರಿ ಮಾಡಿಸಿ 2 ಸತಿನೂ ಏನೋ ಬಂದಿದ್ರು ಫುಲ್ ಡಬ್ಬಿಂಗ್ ಆದಮೇಲೆ. ಆಮೇಲೆ ಆ ಅಪಭ್ರಂಶನೆಲ್ಲ ಸರಿ ಮಾಡಿಸಿ ಆ ಥರ ಅವ್ರು ಪೂರ್ತಿ ಚೆನ್ನಾಗಿ ಕೆಲಸ ಮಾಡಿದ್ರು. ಶಿವಣ್ಣ ಚೆನ್ನಾಗಿ ಕೆಲಸ ಮಾಡಿದ್ರು, ಎಲ್ಲ ಫೈಟಿಂಗ್ ಮಾಡಿದ್ರು, ಆಮೇಲೆ ಡೈಲಾಗು ಅದು ಇದು ಸಾಂಗ್ ವೈಸು ಎಲ್ಲನೂ ಚೆನ್ನಾಗಾಯಿತು. ಬಟ್ ಚೆನ್ನಾಗಿದ್ರೇ ಎಲ್ಲನೂ ವರ್ಕೌಟ್ ಆಗೋದು, ಎಲ್ಲ ಕ್ಲಿಕ್ ಆಗೋದು. ಯಾವ ಪಿಕ್ಚರ್ ಹೋಗ್ಲಿಲ್ವೋ ನೀವು ಪಟ್ಟ ಶ್ರಮ ಎಲ್ಲನೂ ಕೂಡ ವೇಸ್ಟ್. ಏನೋ ಹೇಳ್ತಾರಲ್ಲ, ನದಿ ಹುಣಸೆ ಹಣ್ಣು ಬಿಟ್ಟಂಗೆ ತೇಲ್ದಂಗೆ ಮಾಡ ಆ ಥರ ಆ ಪಿಕ್ಚರ್ ಆಗೋಯ್ತು. ಆದ್ದರಿಂದ ನನ್ನ ಜೀವಮಾನದಲ್ಲಿ ನಾನು ಯಾರ ಹತ್ರನೂ ಅವಕಾಶ ಕೇಳಿದವನಲ್ಲ. ಈಗಲೇ ಈ ಪಿಕ್ಚರ್ದು ಹೇಳಿದೆ ನಾನು, ನನ್ನ ಹೆಸರು ಹೇಳಬೇಡಿ ಅಂತಾನೆ ಹೇಳಿದ್ದೆ. ಸೊ ಈ ಥರ ಈ ಪಿಕ್ಚರನ್ನು ಹೋಗಲಿಲ್ಲ. ಆಮೇಲೆ ನಾನು ಯಾರನ್ನೂ ಏನೂ ಕೇಳಲಿಲ್ಲ. ಬಹುಶಃ ರಾಜ್ಕುಮಾರ್ ಅವರು ಮರಣ ಆಗಿದ್ದು ಸ್ವಲ್ಪ ಎಫೆಕ್ಟ್ ಏನಾದ್ರು ಆಯ್ತಾ? ಇರ್ಬೋದು. ಜೈಪುರ್ ಶೂಟಿಂಗ್ ಮಾಡ್ತಾ ಇರ್ಬೇಕು. ಹೌದು, ಜೈಪುರಲ್ಲಿ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ವರದರಾಜ್ ಹೊಟ್ಟೋದ್ರು.
ಅವಾಗ ಶೂಟಿಂಗ್ ನಿಲ್ಲಿಸ್ಬಿಟ್ಟು ಒಂದು 2-3 ದಿವಸ ನಿಲ್ಲಿಸ್ಬಿಟ್ಟು ಶಿವಣ್ಣ ಅವರು ಇದಕ್ಕೆ ಬಂದರು, ಬೆಂಗಳೂರಿಗೆ ಬಂದರು. ಆಮೇಲೆ 3 ದಿವಸ ಏನೋ ಅಂತ್ಯಕ್ರಿಯೆ ಆದಮೇಲೆ ಒಂದು 3 ದಿವಸ ಆದಮೇಲೆ ಪುನಃ ಬಂದರು. ನಾರ್ಮಲ್ ಆಗಿ ಶೂಟಿಂಗು ಇದು ಮಾಡಿದ್ರು. ಆಮೇಲೆ ನಾವು ಪುನಃ ಸಾಂಗ್ ತೆಗಿಯೋಕ್ಕೋಸ್ಕರ ಅಂತ ಇದಕ್ಕೆ ಹೋಗಿದ್ದು, ಹಂಪೆಗೆ ಹೋಗಿದ್ದಾಗ ಅಲ್ಲಿ ಗೊತ್ತಾಯಿತು ಅಣ್ಣ ಅವರು ನಿಧನರಾಗಿದ್ದು. ಅಣ್ಣ ಅವರು ಯಾವಾಗ ನಮ್ಮನ್ನು ಬಿಟ್ಟು ಹೋದ, ಪ್ರೆಸ್ ಮೀಟ್ ಇತ್ತು ಅವತ್ತಿನ ದಿವಸ. ಮೀಡಿಯಾ ಕರ್ಕೊಂಡು ಹೋಗಿತ್ತು ಬೆಂಗಳೂರಿಂದ. ಇಲ್ಲಿಂದ ಒಂದು ಬಸ್ ಮಾಡಿ ಎಲ್ಲ ಕರ್ಕೊಂಡೋಗಿತ್ತು. ಸೊ ಯಾವಾಗ ಅವರು ನಮ್ಮಿಂದ ದೂರ ಆದ್ರು ಅಂತ ಒಂದ ತಕ್ಷಣ ಪ್ರೆಸ್ ಶೋನ ಕ್ಯಾನ್ಸಲ್ ಮಾಡಿ ಶೂಟಿಂಗು ಮುಂದೆ ತಳ್ಳಿ ಆ ಒಂದು ಸಾಂಗ್ ಪಿಕ್ಚರೈಸೇಷನ್ ಇತ್ತು. ಸೊ ಒಂದು ಸ್ವಲ್ಪ ಏನೋ ಆಗಿತ್ತು. ಆಮೇಲೆ ಮುಂದೆ ತಳ್ಬಿಟ್ಟು ಆಮೇಲೆ ಮುಂದೆ ಯಾವುದೋ ಒಂದು ಡೇಟ್ ಸೆಟ್ ಮಾಡ್ಕೊಂಡಿದ್ದೇನೆ. ಪುನಃ ಆ ಸಾಂಗ್ನ ರೀಶೂಟ್ ಏನೆಲ್ಲ ಸಾಂಗ್ನ ಶೂಟ್ ಮಾಡಿಬಿಟ್ಟು ಅದನ್ನು ಆ್ಯಡ್ ಮಾಡಿಬಿಟ್ಟು ರಿಲೀಸ್ ಮಾಡಿದ್ವು ಅಷ್ಟೆ. ಸೊ ಯಾವಾಗ ಇದು ಹೋಗಲಿಲ್ಲ ಅಂತ ಹೇಳಿದ್ರೆ, ಈ ಸಕ್ಸಸ್ ಇದ್ರೇ ಎಲ್ಲ ನಿಮ್ಮ ಹತ್ರ ಬರ್ತಾರೆ. ಫೇಲ್ಯೂರ್ ಆದ ತಕ್ಷಣ ಯಾರೂ ಬರಕ್ಕೆ ಹೋಗಲ್ಲ. ಯಾರೂ ಬರಲಿಲ್ಲ. ನನಗೆ ಒಂದು ರೀತಿ ಬೇಜಾರು ಏನು ಅಂತ ಹೇಳಿದ್ರೆ, ನನ್ನ ಜೀವಮಾನದ ಮೊದಲನೇ ಚಿತ್ರ ರಾಜ್ಕುಮಾರ್ ಪಾರ್ಟ್ ಮಾಡಿದ್ದು. ಅವ್ರು ಮಾಡಿದ್ದು ಇದು ಭಾಗ್ಯವಂತರು. ರಾಜ್ಕುಮಾರ್ ಮಗ ಮಾಡಿದ್ದು ನನ್ನ ಕೊನೆ ಪಿಕ್ಚರ್ ಆಗೋಯ್ತಲ್ಲ ಅಂತ ಅದೊಂದು ಬೇಜಾರು ನನಗೆ ಇವತ್ತು ಅಷ್ಟೇ. ಯಾವ್ದು ಅಕಸ್ಮಾತ್ ಏನೋ ಒಂದು ಸ್ವಲ್ಪ ಚೆನ್ನಾಗಿ ಹೋಗ್ಬಿಟ್ಟು ಅದ್ರ ಕಾಸು ಬಂದಿದ್ರೆ ನನಗೇನು ಯೋಚನೆ ಇಲ್ಲ, ಪಿಕ್ಚರ್ ಬರದೇ ಇದ್ರೂ ಏನು ಯೋಚನೆ ಇಲ್ಲ ನನಗೆ. ಬಟ್ ಇವತ್ತಿನ ದಿವಸ ನನ್ನ ಜೀವನ ಚಕ್ರ ಇದೆಯಲ್ಲ, ಈ ಜೀವನ ಚಕ್ರ ಈ ಥರ ಅಂತಿಮವಾಗಿ ಮುಗಿಯುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸೊ ಅದರಿಂದ ಏನು ತೊಂದರೆ ಏನಿಲ್ಲ. 50 ಸಿನಿಮಾ ಮಾಡೋದು ಅದೇನು ಕಮ್ಮಿ ಏನಲ್ಲ. 50 ಸಿನಿಮಾ ನಿರ್ದೇಶನ ಮಾಡೋದು, ಆಮೇಲೆ 7 ಸಿನಿಮಾ ನಿರ್ಮಾಣ ಮಾಡೋದು, ಆಮೇಲೆ ರಾಜ್ಕುಮಾರ್ ಜೊತೆ ಆ 12 ಚಿತ್ರಗಳಿಗೆ ಸಹ ನಿರ್ದೇಶನ ಮಾಡೋದು, ಅವ್ರದ್ದು 2 ಚಿತ್ರ ನಿರ್ದೇಶನ ಮಾಡೋದು, ಆಮೇಲೆ ನಾನು ಎಲ್ಲ ಕಲಾವಿದ್ರ ಜೊತೆ ಅವತ್ತೊಂದು ದಿವಸಕ್ಕೆ ಯಾರ್ಯಾರು ಕಲಾವಿದರು ಇದ್ರು ಅವ್ರನ್ನೆಲ್ಲರೂ ನಾನು ಹ್ಯಾಂಡಲ್ ಮಾಡಿದ್ದೀನಿ ಅಂದರೆ ಅವರೆಲ್ಲರ ಜೊತೆನೂ ಕೂಡ ನಾನು ಡೈರೆಕ್ಷನ್ ಮಾಡಿದ್ದೀನಿ. ಅಂಬರೀಷ್ ಜೊತೆ 7 ಸಿನಿಮಾ ಮಾಡಿದ್ದೇನೆ, ಶಂಕರ್ ನಾಗ್ ಜೊತೆ ಒಂದು 3-4 ಮಾಡಿದ್ದೇನೆ. ಹೀಗೆ ಎಲ್ಲರ ಜೊತೆನೂ ಮಾಡಿದ್ದೇನೆ. ಅನಂತ್ ಜೊತೆ ಮಾಡಿದ್ದೇನೆ, ಸುನಿಲ್ ಜೊತೆ ಒಂದು ಪಿಕ್ಚರ್ ಮಾಡಿದ್ದೇನೆ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಮಾಡಿರೋದು ವಿಷ್ಣುವರ್ಧನ್ ಜೊತೆ 22 ಸಿನಿಮಾ ಮಾಡಿದ್ದೇನೆ. ಆಮೇಲೆ ನನ್ನ ಜೀವನ ಚರಿತ್ರೆಯಲ್ಲಿ ರಾಜನ್ ನಾಗೇಂದ್ರ ಜೊತೆ ಬಹುಶಃ 25-26 ಸಿನಿಮಾ ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ ಮಾಡಿದ್ದಾರೆ. ಆಮೇಲೆ ನಮ್ಮ ರಾಜಾರಾಮ್ ಸರ್ ಅವರು ಬಹುಶಃ 26-27 ಸಿನಿಮಾ ನನ್ನ ಜೊತೆ ಕ್ಯಾಮರಾಮನ್ ಆಗಿ ಕೆಲಸ ಮಾಡಿದ್ದಾರೆ. ಅವರು ನನ್ನ ಜೊತೆ 7 ಸಿನಿಮಾಗೆ ಪಾರ್ಟ್ನರ್ ಆಗಿ ಮಾಡಿದ್ದಾರೆ. ಆಮೇಲೆ ನಾವು ಸಿನಿಮಾ ಮಾಡಿದಾಗ ನಮ್ಮ ಸಿನಿಮಾದಲ್ಲೇ ನಾವು ಒಂದಿಷ್ಟು ಲಾಭ ನೋಡಿ ನಾನು ಮನೆ ಮಾಡ್ಕೊಂಡೆ, ಅವರು ಮನೆ ಮಾಡ್ಕೊಂಡ್ರು. ನನಗಿಂತ ಮುಂಚೆ ಅವ್ರು ಮದ್ರಾಸಲ್ಲಿ ಮನೆ ಮಾಡ್ಕೊಂಡಿದ್ರು. ಇಲ್ಲಿಗೆ ಬಂದಾಗ ಆ ಮನೆ ಮಾರ್ಬಿಟ್ಟಿದ್ದೇನೆ, ಬಂದರು. ಹಾಗೆ ಯಾಕೆ ಫೇಲ್ಯೂರ್ ಆಯ್ತು ಅಂತ ನಾನು ಅನಾಲಿಸಿಸ್ ಮಾಡಿದ್ರೆ ಏನು ಹೋಗದೆ ಇದ್ಮೇಲೆ ಅನಾಲಿಸ್ ಮಾಡಿ ಬೇಜಾರಾಗತ್ತಷ್ಟೇ. ಹೋಗ್ಲಿಲ್ಲ ಅಂತ ತಕ್ಷಣ ಅದೇ ಅನಲೈಸ್, ಹೋಗ್ಲಿಲ್ಲ ಕಪ್ಚುಕ್ಕೆ ಅಷ್ಟೇ. ಜೀವನದಲ್ಲಿ ಅದೇನೇ ಕಪ್ಚುಕ್ಕೆ ಆಗೋಯ್ತು. ಅಯ್ಯೋ ಇದಾಗಬಾರ್ದಾಗಿತ್ತು, ಅಂತ್ಯ ಈ ಥರ ಆಗಬಾರ್ದಾಗಿತ್ತು. ಅಟ್ಲೀಸ್ಟ್ ಒಂದು 50 ದಿವಸ ಓಡ್ಬಿಟ್ಟಿದ್ರೆ ಅದು ಚೆನ್ನಾಗಿರ್ತಿತ್ತು, ನನಗೂ ನೆಮ್ಮದಿ ಕೊಡ್ತಾ ಇತ್ತು. ಬಟ್ ಅದು ಓಡಲಿಲ್ಲ. ಬಟ್ ಅದು ನೀವೇ ಹೇಳಿದ್ರಲ್ಲ ಕಪ್ಪು ಚುಕ್ಕೆ ಅಂತ. ಸೊ ಆ ಕಪ್ಪು ಚುಕ್ಕೆ ನನ್ನ ಹಣೆಯಲ್ಲಿ ಬರೋದು ಹೊರಟಾಯ್ತದು. ಬಟ್ ಅರಸಕ್ಕೆ ನನ್ನ ಕೈಲಿ ಇನ್ನೂ ಆಗಿಲ್ಲ. ಆ ಕಪ್ಪು ಚುಕ್ಕೆ ಇನ್ನೂ ನನ್ನ ಹಣೆಯಲ್ಲಿ ಇದ್ದೇ ಇದೆ. ಯಾರಿಗಾರು ಕಾಣಿಸ್ತೋ ಬಿಡುತ್ತೋ ಏನೋ ಗೊತ್ತಿಲ್ಲ ನನಗೆ. ಬಟ್ ಈಗಿರೋ ನನಗೇನೋ ನಾನು ಆ ಪಿಕ್ಚರ್ ಹೋಗಲಿಲ್ಲ ಅಂದರೂ ಕೂಡ ಎಲ್ಲರೂ ಮಾತಾಡಿಸ್ತಾರೆ, ಪ್ರತಿಯೊಬ್ಬರು ಮಾತಾಡಿಸ್ತಾರೆ. ಆಮೇಲೆ ಈ ವೆಬ್ಸೈಟ್ ಅವರು ಇವರು ಎದ್ವಾ ತದ್ವಾ ಮಾತಾಡಿಸ್ತಾರೆ.